ಆ ಕುಮಾರಸ್ವಾಮಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿಗೆ ಒಂದು ಸವಾಲನ್ನು ಕೇಳಕ್ ಬಯಸ್ತೀನಿ ನಾನು. ಇವತ್ತು ಕುಮಾರಸ್ವಾಮಿ ನಾನು ಬಹಳ ಸತ್ಯ ಹರಿಶ್ಚಂದ್ರನ್ನ ಮಾತಾಡ್ತಾರಲ್ಲ ಸ್ವಾಮಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರನ್ನ ಮಾತಾಡ್ತಾರೆ. ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರಲ್ಲಿ ಒಂದು ಸವಾಲ್ ಸರ್. 2004 ಅವ್ರು ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ. ಇವತ್ತು ಅಫಿಡೇವಿಟ್ 23ರಲ್ಲಿ ಎಷ್ಟಿದೆ ಅಂತ ಹೇಳ್ಬೇಕಾಗ್ತದೆ. 2004ರಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ವೇ ಇವತ್ತೆಷ್ಟಿದೆ? 1800 ಕೋಟಿ ತೋರಿಸ್ಕೊಂಡಿದೆ. ಕುಮಾರಸ್ವಾಮಿ ಅವರೇ, ಎಲ್ಲಿಂದ ಬಂದು ನೀವು ರೈತರ ಮಕ್ಕಳು? ಎಲ್ಲಿಂದ ಬಂದು ಸ್ವಾಮಿ? ಮಾತಾಡಿ ಸುರೇಶ್ ಅವರು ನಿಮ್ಗೆ ಎಲ್ಲಿಂದ ಬಂತು ಸ್ವಾಮಿ? ಯಾರು ಕೊಟ್ಟರು ನಿಮ್ಗೆ ದುಡ್ಡು? ಎಲ್ಲಿಂದ ಬಂತು 1800 ಕೋಟಿ? ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ? ನಂದು ನೋಡಿ, ಆ ಕಾಲದಲ್ಲಿ ನಾನು ಏನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಇವತ್ತು ಅಷ್ಟಿಗೆ ಇದೆ. ಒಂದು ಮನೆ ಬಿಟ್ಟು ಏನಿಲ್ಲ ಕುಮಾರಸ್ವಾಮಿ ಅವರೇ. ನೀವು ಏನೇನ್ ಮಾಡ್ಕೊಂಡಿದ್ದೀರಾ, ಹೆಂಗೆ ಮಾಡ್ಕೊಂಡಿದ್ದೀರಾ, ಎಲ್ಲಾದ್ರೂ ಚೆನ್ನಾಗಿ ಬರ್ತೀರಿ. ಈ ಜನ್ಮದ ಉತ್ತರ ಕೊಡ್ಬೇಕಾಗ್ತದೆ. ಮಾತಾಡೇ ನಿತೀಶ್ ಕುಮಾರ್ ಸ್ವಾಮಿ, ನಿಮ್ದೇನು ಮತ್ತೆ 1800 ಕೋಟಿ ಹೆಂಗ್ ಬಂದಿದೆ? ನೀವೇನ್ಬೇಕಾಗ್ತದೆ? ದಯಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಅವ್ರು ಬರೀ ನಾಟಕ, ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಏನಾರ ಮಾಡಿ ಈ ಸರ್ಕಾರ ಬೀಳಿಸಬೇಕಾಗ್ತಾರೆ. ಈ ಜನದಲ್ಲಿ ಸರ್ಕಾರ ಬೀಳಿಸಕ್ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವ್ರಿಗೆ. ಅದೆಲ್ಲ ಹಳೆ ಆಟ ನಿಂದು. ಈ ಆಟ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರು ಮಾತ್ರ ಅಲ್ಲ, ನಾವೆಲ್ಲ ಇದ್ದೀವಿ. ನಾವೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಜೊತೆಗೆ ಕರ್ನಾಟಕ ರಾಜ್ಯ ಜನತೆ ಅವ್ರ ಜೊತೆ ಇದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ನಾನು ಹೇಳಿದ್ದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ. ನನಗೆ 15 ಸೀಟಿಂದ 20 ಸೀಟ್ ಗೆಲ್ತೀವಿ ಅಂತ. ನಾನೆಲ್ಲ ಬೇಜಾರಾಗಿ ಯಾವ ವ್ಯಕ್ತಿಗೆ ಅವ್ರು ಸೋತಿದ್ದಲ್ಲ. ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಲ್ಲಿ ಬಹಳ ನೋವಾಗಿದೆ. ನಾನು ಸೋತಲ್ಲ ಇರೋದು. ಏನಿದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರನ್ನ ಬಹಳ ಹತ್ತಿರದಲ್ಲಿ ನಾನು ನೋಡಿದ್ದೀನಿ. ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ಯಾರನ್ನ MP ಹಗಲು ರಾತ್ರಿ ಯಾರನ್ನ ಕೆಲಸ ಮಾಡ್ತಾರೆ ಒಬ್ಬೇ ವ್ಯಕ್ತಿ ಮಾಡ್ಕೊಂತೀರಾ. ಎಲ್ಲಿದ್ದಾರೆ ಸ್ವಾಮಿ ಅವರು? ಎಲ್ಲಿದ್ದಾರೆ ನೋಡಕ್ ಸಾಧ್ಯನಾ? ಯಾವ್ದಾರ ಒಂದು ತಾಲೂಕಿಗೆ ಹೇಳ್ತಾ ಇದ್ರು, ಬಾಲಣ್ಣ ಪುಟ್ಟಣ್ಣ ಅವರು ಬಹಳ ಜನ MLA ರಾಜಣ್ಣವರೆಲ್ಲ ಯಾವ್ದು ಬೇಕಾ ಸರ್ ಏನ್ ಸರ್ MP ಸರ್ ಅವ್ರಿಗೆ ಒಂದು ದಿನ ರೆಸ್ಟ್ ಆದ್ರೂ ಬೇಡ ಸರ್. ಸಂಡೇ ಆದ್ರೂ ಸಂಡೇ ಆದ್ರೂ ರೆಸ್ಟ್ ಮಾಡ್ತಾರ. ಪಾಪ ಇವ್ರಿಗೆ ಸಂಡೇ ರೆಸ್ಟ್ ಇಲ್ಲ. ಯಾವ್ದನ್ನ ಒಂದು ತಾಲೂಕನ್ನ ಹಾಕೊಟ್ಟಿ ಬೆಳಗಿನ ಸಂಜೆವರೆಗೂ 9 ಗಂಟೆ ಹೊರಟ್ರೆ ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್. ನಿಮ್ಗೆಲ್ಲ ಕಾಟ ಕೊಟ್ಟು ಸರ್ ಅವರು ಅಂತ ಕೆಲಸ ಅವ್ರು ಮಾಡೋಣ. ತಾವು ಇವತ್ತು ಸೋಲ್ಸಿದ್ದೀರಾ. ಇವತ್ತಾಯ್ತು ಐಟಿ ಮಾಡ್ಕೊಂಡಿದ್ದೀರ. ಎಷ್ಟು ದಿನ SSLC ನೋಡಿದ್ರಪ್ಪ ಅವನ್ನ? SI ನೋಡಿದ್ದೀರಾ? ನೋಡಿ ಸಾಧ್ಯನಾ? ಏನಿದ್ರು ನಿಮ್ ಕಷ್ಟಕ್ಕೆ ಬರೋರೆ ಇದೆಲ್ಲ ಅರ್ಥ ಮಾಡ್ತೀನಿ. ಸಭೆಯ ಕಾರಣಕ್ಕೆ ಬಹಳ ಖಾತ್ರಿಯಿಂದ ನಮ್ಮ ನಾಯಕರಾದಂತ ಶಿವಕುಮಾರ್ ಸಾಹೇಬರು ಮಾತು ಕೇಳಬೇಕಂತ ನಾವು ಖಾತ್ರಿಯಿಂದ ಯಾಕೆ ಹಾಗಾಗಿ ಹೆಚ್ಚಾಗಿ ಮಾತಾಡೋಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಾಳೆ ರಾಮನಗರಲ್ಲ ಅಡ್ಡ ಕೇಳಬೇಕು. ಸುದ್ದಿ ಸಭೆ ಆಗ್ತೈತೋ ಮನೆಯಲ್ಲಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಿಲ್ಲ. ನಾಳೆ ಕೇಳಬೇಕು ಅನ್ನೋ ಬಂದಿ ಯಾವ ಕಾರಣಕ್ಕೆ ಬಂದಿದ್ದೀರಾ, ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಏನ್ ಶ್ರೀರಾಮ ಪಾತ್ರ ಇದೆ ಹೇಳಿ ಅಂತ ಹೇಳ್ಬಿಟ್ಟು ತಾವು ಅರ್ಥ ಆಗ್ಬೇಕಲ್ಲ. ಮಾತಾಡಿ ಹೇಳಿ ನನಗೆ ಮಾತಾಡೋ ಅವಕಾಶ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.